ಕಾಣುತ್ತೆ, ಏನು ಕಾಣಲ್ಲ. ನಮ್ಮ ಗಾಡಿ ಸ್ವಲ್ಪ ಚೆಕಪ್ ಮಾಡಿಸ್ತಾ ಇದೀವಿ ಫ್ರೆಂಡ್ಸ್. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ನಮ್ಮ ತಮ್ಮಡು ಮಟ್ಟ ಮಧ್ಯಾಹ್ನ ಬಿಸಿಲಲ್ಲಿ ಬಿಸಿಲಲ್ಲಿ ಟೈರ್ ಕ್ಲೀನ್ ಮಾಡಿದ್ದಿಲ್ಲ, ಮೊನ್ನೆ ಗಾಡಿ ತೊಳೆದ್ಬಿಟ್ಟು ಇವಾಗ ಟೈರ್ ಕ್ಲೀನ್ ಮಾಡ್ತಾನೆ ತಮ್ಮಡು. ಹಾಯ್ ಫ್ರೆಂಡ್ಸ್, ಅಲ್ಲಿ ಬ್ರೇಕ್ ಸೆಟ್ಟಿಂಗ್ ಎಲ್ಲ ಗಾಡಿ ಕೆಲಸ ಎಲ್ಲ ಮಾಡಿಸ್ಕೊಂಬಿಟ್ಟು ಇಲ್ಲಿ ನೆಕ್ಸ್ಟ್ ನಮ್ಮ ಅಣ್ಣನ ಹತ್ರ ಗ್ರೀಸು ಏರ್ ಚೆಕಪ್ಪಿಗೆ ಬಂದಿದ್ದೀವಿ. ಅಣ್ಣ ಕೆಳಗಡೆ ಒಕ್ಕಂದೆಲ್ಲ ಗ್ರೀಸ್ ಮಾಡ್ತವ್ರೆ ಗಾಡಿಗೆ. ಅಣ್ಣ ಆಯ್ ಅಂತೇಳೋ. ಗಾಡಿ ಸ್ಟ್ಯಾಂಡಿಗೆ ಹಾಕಿ ಬೇಸ್ ಗ್ರೀಸು. ಗಾಡಿ ನೋಡಿ ಹೆಂಗಿದೆ. ಹಾಯ್ ಫ್ರೆಂಡ್ಸ್, ಇದು ನಮ್ಮ ಚಿಕ್ಕ ಗಾಡಿ. ಮಳೆ ಸಿಕ್ಕಾಪಟ್ಟೆ ಬಂತು, ನಮ್ಮ ಗಾಡಿನ ನಿಲ್ಲಿಸ್ಬಿಟ್ಟು ಇದು ಫೋಕಸ್ ಆಗ್ತಲ್ಲ, ನಮ್ಮ ಓನರ್ದೆ ಇದೊಂದು ಚಿಕ್ಕ ಗಾಡಿ. ಇದು ನಮ್ಮ ಜಾಕಿ, ನಮ್ಮ ಫ್ರೆಂಡು, ಅವರ ಅಸಿಸ್ಟೆಂಟ್ ಇಲ್ಲ ಅವ್ರೆ, ಇವನು ನಮ್ಮ ಫ್ರೆಂಡ್. ಗಾಡಿ ಒಳಗಡೆ ಹೆಂಗೈತೆ ಹಿಂಗೈತೆ ಎಲ್ಲ ಬಂತು ನೋಡಿ. ಎನಿ ಡ್ಯೂಟಿ ಎಲ್ಲಿಗೆ ಹೋಗೋದಿತ್ತಂದ್ರು ಕಾಂಟ್ಯಾಕ್ಟ್ ಮಾಡಿ ಕಳಿಸ್ಕೊಡ್ತೀವಿ ಗಾಡಿನ. ಇದು ನಮ್ಮ ಚಿಕ್ಕ ಗಾಡಿ. ನಮ್ಮ ಗಾಡಿ ತೋರಿಸ್ನಲ್ವಾ, ಸೇಮ್ ಅದು ಇದು ಒಬ್ರದೇ ಓನರ್ದು. ನೆಕ್ಸ್ಟ್ ಮತ್ತೆ ಸಿಗ್ತೀನಿ, ನಾವೇನು ಪಿಕಪ್ ಹೋಗಿಲ್ಲ. ಪಿಕಪ್ ಹೋದ್ಮೇಲೆ ಅಪ್ಡೇಟ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಇವಾಗ ಪಿಕಪ್ ಹೋಗ್ತಾ ಇದ್ದೀವಿ. ಮಾರ್ನಿಂಗ್ ಇದೆ ಪಿಕಪ್, ಬಿಡೋದು ಮಾರ್ನಿಂಗೆ. ಇಲ್ಲಿಂದ ಒಂದು 70 ಕಿಲೋಮೀಟ್ರ್ ದೂರ. ಮಾರ್ನಿಂಗ್ ಎದ್ದು ಅಷ್ಟು ದೂರ ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರನೇ ಇವಾಗಲೇ ಹೋಗ್ಬಿಟ್ಟು ಅಲ್ಲಿ ಆಲ್ಟಾಗಿ ಆರಾಮ್ ಮಲ್ಕೊಂಡು ಮಾರ್ನಿಂಗ್ ಆರಾಮಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಹೋದರೆ ಆರಾಮಾಗಿ ಹೋಗ್ಬೋದು. ಇಲ್ಲ ಬೆಳಗ್ಗೆನೇ ಎದ್ದು 70 ಕಿಲೋಮೀಟ್ರ್ ಹೋಗಿ ಅವ್ರನ್ನ ಮತ್ತೆ ಅವರು ಅರ್ಧ ಗಂಟೆ ಲೇಟ್ ಆಯ್ತು ಅಂದರೆ ಸುಮ್ಮನೆ ಕಿರಿಕಿರಿ ಮಾಡ್ತಿರ್ತಾರೆ. ಅದೆಲ್ಲ ಬೇಡ ಅಂತ ಇವಾಗಲೇ ಹೋಗ್ತಾ ಹೀಗೆ ಲೈಟಾಗಿ ವಿಡಿಯೋ ಮಾಡ್ಕೊಂತ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಊಟ ಗೀಟ ಮಾಡಿ ಮಲಗೋದು. ನಾಳೆ ಮಾರ್ನಿಂಗ್ ಅಂದರೆ ಇವತ್ತು 7, 8th ಮಾರ್ನಿಂಗ್ ಹೋಗಿ 9th ರಿಟರ್ನ್ ಆಗೋದು. ಹೋಗೋದು ಬಂದುಬಿಟ್ಟು ಇವಾಗ ಕಂಪ್ಲಿಗೆ ಹೋಗಿ ಆಲ್ಟ್ ಆಗಬೇಕು ಗಂಗಾವತಿ. ಫ್ರೆಂಡ್ಸ್, ಊಟ ಗೀಟ ಮಾಡ್ಕೊಂಬಂಡ್ವಿ. ಇಲ್ಲಿ ಪಿಕಪ್ ಲೊಕೇಶನಿಗೆ ಬಂದು ಜಸ್ಟ್ ಊಟ ಮಾಡ್ಕೊಂಡೇ ಬಂದ್ವಿ. ಅಲ್ಲಿ ಊಟ ಮಾಡತ್ತಕ್ಕೆ ಏನು ಮಾತಾಡಲಿಲ್ಲ. ಊಟ ಮಾಡೋ ಟೈಮಲ್ಲಿ ನಮ್ಮ ಹುಡುಗನಿಗೆ ಒಂದು ಟ್ವಿಸ್ಟ್ ಬಂತು. ಏನು ಟ್ವಿಸ್ಟ್ ಅದು? ಏನೋ ಹೇಳಿದ್ನಲ್ಲ ನಿಮ್ಮ ಅಣ್ಣ ಕಸ್ಟಮರ್, ನಾಳೆ ಬಿಡ್ತೀನಿ ಬೆಳಿಗ್ಗೆ ಅಂತಂದಿದ್ದವ್ರು. ಇವಾಗ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಲಿ ಬಿಟ್ಬಿಡೋದಣ್ಣ ಅಂತ ಹೇಳಿದ್ರು. ಅದಕ್ಕೆ ನಾವು ಊಟ ಗೀಟ ಮಾಡ್ಕೊಂಬಂದು ಗಾಡೀಲಿ ಬಂದು ಸ್ವಲ್ಪ ಹೊತ್ತು 1 ಅವರ್ ರೆಸ್ಟ್ ತೊಗೊಂಡು ಇದೊಂದು ಗಾಡಿ ಬಂದಿದೆ, ಇದೊಂದು ಗಾಡಿ ಬರುತ್ತೆ ನಮ್ಮ ಜೊತೆಯಲ್ಲಿ. ಇನ್ನೊಂದು ಗಾಡಿನೂ ಬರ್ತಾ ಐತೆ. ಅದು ಬಂದಮೇಲೆ ಬಂದಿಲ್ಲ ಜನರೇ, ಅಲ್ಲೇ ಬಿಳುಪಿನಲ್ಲಿ ಹೊಳಪು. ಮೌನೇಶನ್ ಅಲ್ಲಿನ ಬಿಳುಪು. ಅಂಕಲ್ ಪೂಜೆ ಮಾಡ್ತವ್ರೆ. ಪೂಜೆ ಮಾಡ್ಕೊಂಡು ಎಲ್ಲ ಲೋಡ್ ಮಾಡ್ಕೊಂಡು 2 ಗಾಡಿ ಪೂಜೆ ಗೀಜೆ ಮಾಡ್ಕೊಂಡು ಬಿಟ್ರೆ ಶಿಸ್ತಾಗಿ ಬೆಳಗ್ಗೆ 11 ಗಂಟೆಗೆ ಹೋಗೋ ಪ್ಲ್ಯಾನಿಂಗ್ ಐತಿ. ನೀವು ಓದಕ್ಕೆ ಗೊತ್ತಾಗುತ್ತೆ. ಟೈಮ್ ಬಂದು 1 ಗಂಟೆ. ಇವಾಗ ಡೀಸೆಲ್ ಹಾಕ್ಸ್ಕೊಂಡು ಬಿಡ್ತಾ ಇದ್ದೀವಿ ಗಂಗಾವತಿಯಿಂದ. ಹೋಗೋದು ಭಟ್ಕಳ ಯಾವಾಗ ಹೋಗ್ತೀವೋ ಏನೇನು ಬೆಳಕರ ಮೇಲೆ. ಕಸ್ಟಮರ್ ನೋಡ್ರೆ ಬೇಗ ಬರ್ತಾನೆ ಇಲ್ಲ. ಈ ನಮ್ಮ ಜೊತೆಗೆ ಟ್ರಾವೆಲ್ ಮಾಡ್ತಿರೋದು ಇದೊಂದು TT, ಇದು ನಮ್ಮ ಸಿಂಗಲ್ದೆ. ಅದೊಂದು ಬಸ್, ಅದು ಹೊಸಪೇಟೆದು, ಅದು ನಮ್ಮ ಅಣ್ಣ ಅವ್ರ ಫ್ರೆಂಡು. ಡೀಸೆಲ್ ಹಾಕ್ಸ್ಕೊಂಡು ಬಿಡೋಣ, ಮಧ್ಯದಲ್ಲಿ ಟೀ ಬ್ರೇಕು ಇರುತ್ತೆ. ಇವಾಗ ಫ್ರೆಂಡ್ಸು ಹುಬ್ಳಿ ಹೈವೇಗೆ ಜಾಯ್ನ್ ಆಗಿದ್ದೀವಿ. ಇಷ್ಟೋ ತನಕ ಸಿಂಗಲ್ ರೋಡಲ್ಲಿ ಬಂದು ಸಾಕಾಯಿತು. ಗಿಣಿಗೆರೆ ಬೈಪಾಸಿಂದ ಹುಬ್ಳಿ ಹೈವೇಗೆ ತೊಗೊಂಡ್ವಿ. ಹೋಗ್ತಾ ಇದ್ದೀವಿ. ಮುಂದೆ ಹಳ್ಳಿಗುಡಿ ಟೋಲ್ ಬರುತ್ತೆ. ಟೋಲಲ್ಲಿ ಸೈಡ್ ಹಾಕ್ಬಿಟ್ಟು ಆರಾಮ್ ಟೀ ಕುಡ್ಕೊಂಡು ಆರಾಮ್ ಹೋಗೋಣಂತೆ. ತುಂಬ ಲೇಟ್ ಆಗೋದು, 2 ಗಂಟೆ ಆಗೋಯ್ತು ಆಲ್ರೆಡಿ. ಹೋಗ್ತಾ ಇದ್ದೀವಿ. ನಮ್ಮ ತಮ್ಮ ನೋಡ್ರೆ ಹಾಡು ಕೇಳ್ತಾ ಇದೆ. ಹೋಗ್ತಾ ಇದ್ದೀವಿ ನಿಧಾನಕ್ಕೆ. ನಮ್ಮಣ್ಣ ಈ ಗಾಡಿ ಡ್ರೈವರು. ಈಗ
ಗಾಡಿ ಓಡಿಸ್ತಾರೆ. ನಮ್ದಲ್ಲಿ ಮುಂದೆ ಹಾಕಿದ್ದೀನಿ, ಅಲ್ಲಿ ಹಾಕಿ ಬಂದಿದ್ದೀನಿ, ಕಾಣಿಸ್ತಾ ಇಲ್ಲ. ಇಲ್ಲಿ ನಲ್ವಡಿ ಟೋಲಲ್ಲಿ ಟೀ ಬ್ರೇಕ್ ಹಾಕಿದ್ದೀವಿ ಇವಾಗ. ನಮ್ಮಣ್ಣ ಟೀ, ಅವನ ತಮ್ಮ ಕುಡಿತಾನೆ, ನಮ್ಮಣ್ಣ ಕುಡ್ದವ್ರು ಆಗ್ಲಿ. ನಾನು ಇವಾಗ ಕುಡಿತಾ ಇದ್ವಿ ಟೀ ಕುಡಿ ಅಂತ. ಫುಲ್ ನಿದ್ದೆ ಎಳಿತಾ ಇತ್ತು. ಸೊ ಅದಕ್ಕೆ ಒಂದು ಟೀ ಕುಡ್ಕೊಂಡು ಇಲ್ಲಿಂದ ಬಿಟ್ಟರೆ ನೆಕ್ಸ್ಟು ಯಲ್ಲಾಪುರ ಸ್ಟಾಪು. ಯಲ್ಲಾಪುರ ದಾಟ್ಮೇಲೆ ಅಂಕೋಲ, ಗೋಕರ್ಣ, ಮುರುಡೇಶ್ವರ, ಭಟ್ಕಳ. ನಾನು ಯಾವ್ದು ಆಗ್ಬಾರ್ದಿತ್ತು ಅನ್ಕೊಂಡಿದ್ದೆ, ಅದೇ ಸ್ಟಾರ್ಟ್ ಆಗೋಯ್ತು. ನಕ್ಕನ್ ಮಳೆ ಬರ್ತಾ ಇದ್ದೆ ಬ್ರೋ, ದಾರಿ ಕಾಣಿಸ್ತಾ ಇಲ್ಲ, ಏನಿಲ್ಲ. ಹೋಗ್ಬೇಕು, ಹುಬ್ಳಿ ನಿಯರ್ ಬೈ ಬಂದಿದ್ದೀವಿ. ಟೈಮ್ ಎಷ್ಟಾಯ್ತಪ್ಪೆ? ಟೈಮ್ ನೋಡಿದ್ರೆ 3:50. ಇನ್ನೂ ತುಂಬಾ ದೂರ ಹೋಗ್ಬೇಕು, ಬಿಡೋದೇ ಲೇಟ್ ಮಾಡ್ಬಿಟ್ರು ಇವರು. ಇದನ್ನು ನಮ್ಮ ಮದುವೆ ಕಾರೇ ಹೋಗ್ತಾ ಇರೋದು. ಅಲ್ಲಿ ನಮ್ಮ ಅಣ್ಣನ ಕಾರು ಮುಂದ್ಗಡೆ ಹೋಗ್ತಾ ಇದೆ. ಬಸ್ಸು ಇನ್ನೊಂದು ಟಿ ಹಿಂದ್ಗಡೆ ಆಯಿತು, ಟೋಲಲ್ಲಿ ಐತೆ. ಅವರು ಮುಂದೆ ಬಂದು ಸಿಗ್ತಾರೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗಿರೋ ಪ್ರೆಸೆಂಟ್ ಯಲ್ಲಾಪುರ ಘಾಟು. ಬೆಳಿಗ್ಗೆ 6 ಗಂಟೆ ಸಮಥಿಂಗ್ ಆಗಿದೆ ಟೈಮ್. ಮಳೆ ಬರ್ತಾ ಇರೋದು ನಿಲ್ತಾನೆ ಇಲ್ಲ. ನಮ್ಮ ಅಣ್ಣ ಮುಂದಗಡೆ ಓದ್ತಾವ್ರೆ, ಅವ್ರನ್ನ ನಾನು ಬರ್ತಾ ಇದ್ದೀನಿ. ನಾವು ನಿಲ್ಸ್ಕೊಂಡು ಘಾಟ್ ಸೆಕ್ಷನಲ್ಲಿ ಮಳೆ ಬರೋ ಟೈಮಲ್ಲಿ ನೋಡಿ ಬ್ರೇಕ್ ಅಪ್ಲೈ ಮಾಡಿ, ಬ್ರೇಕ್ ಸ್ಕಿಡ್ ಆಗ್ತವೆ. ಮತ್ತಿನ್ನೊಂದು ಟರ್ನಿಂಗಲ್ಲೂ ಕೂಡ ನೋಡಿ ನಿಲ್ಸ್ಕೊಂಡು ನಿಧಾನಕ್ಕೆ ಹೋಗಿ. ನಮ್ಮ ಅಣ್ಣ ಮುಂದೆ ಹೋಗ್ತಾವ್ರೆ. ಮುಂದೆ ಟೀ ಕುಡಿಯೋಕ್ಕೆ ಸೈಡ್ ಹಾಕ್ತೀನಿ ಬಾರನ್ನು ಅಂತ ಹೇಳೋರೆ. ಅಲ್ಲಿ ಸೈಡ್ ಹಾಕಿರ್ತಾರೆ. ಮುಂದೆ ಕುಡ್ಕೊಂಡು ಟೀಗೆ ಕುಡ್ಕೊಂಡು ಹೋಗೋದು ಮುಂದೆ. ಇದೇ ಯಲ್ಲಾಪುರ ಲಾಂಗ್ ಕಟ್. ಇಂಗ್ಳೂರು ಗಾಡಿ ಆಕ್ಸಿಡೆಂಟ್ ಆಗಿದೆ. ಇಲ್ಲಿ ತುಂಬ ಹುಷಾರಾಗಿರ್ಬೇಕು. ಗಾಡಿ ಯಾವಾಗ ಬಂದು ಹೆಂಗೆ ಮಲ್ಕೊಳ್ಳುತ್ತೆ ಯಾರಿಗೂ ಗೊತ್ತಾಗಲ್ಲ. ಆದಷ್ಟು ನಿಧಾನಕ್ಕೆ ಆಟ ಆಡ್ಕೊಂಡು ಗೇರಲ್ಲೇ ಘಾಟ್ ಸೆಕ್ಷನಲ್ಲಿ ಹಿಂಗೆ ಲೈಟ್ ಹೊಡೆದ್ಬಿಟ್ಟು ಆರ್ನ್ ಹೊಡೆದು ಪರ್ಮಿಷನ್ ಕೇಳಿ ಓವರ್ಟೇಕ್ ಮಾಡಿ. ಇಲ್ಲ ಅಂದರೆ ಮುಂದ್ಗಡೆ ಹಿಂಗೆ ಹತ್ತಿರ್ತಾರೆ, ನೀವು ಪಕ್ಕಕ್ಕೆ ಹೋಗಿ ನಿಲ್ಬೇಕಾಗುತ್ತೆ ಅಷ್ಟೇ. ನಿಂದಿರ್ತಾನೆ, ಇಲ್ಲ ಅಂದ್ರೆ ಎದೆ ಮೇಲೆ ಬರ್ತಾನೆ ಅಷ್ಟೇ. ಯಾವ್ರದ? ಭಟ್ಕಳ ಮಳೆ ಇದಲ್ಲ ಭಟ್ಕಳ. ಇದು ಅಂಕೋಲ. ಇದು ಅಂಕೋಲ ಅಲ್ಲ, ಇನ್ನೂ ದೂರ ಐತೆ ಅಂಕೋಲ. ಅಲ್ಲಿ ಗಾಡಿನೇ ಕಾಣಿಸ್ತಿಲ್ಲ, ಯಾರ ತಗೊಂಡೋಗ್ಬಿಟ್ರೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ನಾನು ನಮ್ಮ ಹುಡುಗ ಇಲ್ಲಿ ಟೀ ಕುಡಿಯೋಕೆ ಬಂದಿದ್ದೀವಿ. ರಾಜಸ್ಥಾನಿ ಹರಿಯಾಣ ಡಾಬಾ. ಇಲ್ಲಿ ಟೀ ಸಿಗುತ್ತೆಲ್ಲ ಗೊತ್ತಿಲ್ಲ. ಹಾಯ್ ಫ್ರೆಂಡ್ಸ್, ಇವಾಗ ಮಂಗಳೂರು ಎಕ್ಸ್ಪ್ರೆಸ್ ಬಂದ್ವಿ. ಫಸ್ಟು ಮುರುಡೇಶ್ವರ ಹೋಗ್ಬೇಕು. ಮುರುಡೇಶ್ವರ ಹೋಗಿ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು, ಮುರುಡೇಶ್ವರದಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಭಟ್ಕಳ ಹೋಗೋದು. ನಾಳೆ ಇರೋದು ಆ್ಯಕ್ಚುಲಿ ಮದುವೆ. ಇವತ್ತೇ ಹೋಗಿ ಅಲ್ಲೆಲ್ಲ ಫ್ರೀಯಾಗಿ ಫ್ರೆಶಪ್ ಆಗಿ ನೈಟ್ ಆಗಿ ನಾಳೆ ಮಧ್ಯಾಹ್ನ ಬಿಡೋಲ್ಲ. ಇವಾಗ ದಾರಿಲಿ ಹೋಗ್ತಾ ಹಂಗೆ ಮುರುಡೇಶ್ವರ ನೋಡ್ಕೊಂಡು ಹೋಗೋಣ ಅಂತ ಕಸ್ಟಮರ್ ಹೇಳಿದ್ರು. ಓಕೆ ಅಂತ ಹೋಗ್ತಾ ಇದ್ದೀವಿ. ಹಂಗೆ ಆಟ ಆಡ್ಕೊಂಡು ಸಿಗ್ತೀನಿ. ಮುರುಡೇಶ್ವರ ಎಲ್ಲ ತೋರಿಸ್ತೀನಿ. ಆದಷ್ಟು ನಿದ್ದೆ ಮಾಡಿಲ್ಲ, ನಿದ್ದೆ ಬೇರೆ ಮಾಡಬೇಕು. ನೋಡಿ ಈ ಥರ ಮಳೆ ಹತ್ಕೊಂಡ್ರೆ ಹೆಂಗೆ ಗಾಡಿ ತುಂಬ ಮಳೆ ಐತೆ. ಕರಾವಳಿ ನೋಡ್ಕೊಂಡ್ಬನ್ನಿ. ತಮ್ಮ ಇವಾಗ ಬಂದ್ವಿ. ಇಲ್ಲಿ ಇವನ್ ಲಗೇಜ್ ಇರಿಸ್ಕೊತಾನೆ. ಕಸ್ಟಮರು ಆರ್ಮಿಗೆ ಟ್ರೈನ್ ಆಗ್ತಿದ್ದಾನೆ, ಮುಂದೆ ಸೋಲ್ಜರ್ ಆಗ್ತಾನೆ. ಇಲ್ಲಿದೆ ಮುರುಡೇಶ್ವರದಲ್ಲಿ ರೂಮ್ ತೊಗೊಂಡೋಗಿದ್ರೆ ಇಂಡಿವಿಜುವಲ್ ಹೌಸು. ನಮ್ದು ಇನ್ನೊಂದು ಗಾಡಿನೂ ಬಂದೈತೆ ಇಲ್ಲಿ ಪಕ್ಕದಲ್ಲೇ, ಅಲ್ಲೈತೆ. ಅದು ಫಸ್ಟ್ ಬಂತು, ನಾವು ಇವಾಗ ಬಂದ್ವಿ. ಕಸ್ಟಮರ್ ಇಳೀತಾವ್ರೆ. ನಾನು ನಮ್ಮ ಹುಡುಗ ಹಂಗೇ ಮಾತಾಡ್ತಾ ಇದ್ವಿ. ಕೆಬಿಡು ಇಲ್ಲಿಂದ ಸೀದಾ ಇದಕ್ಕೆ ಹೋಗೋಣ.
ನೀಟಾಗಿ ಫ್ರೆಶ್ ಆಗಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಗಿನೆಲ್ಲ ಮಾಡ್ಕೊಂಡು ಇಲ್ಲಿ ರೂಮ್ ಕೊಟ್ಟಿದ್ರು ಕಸ್ಟಮರು. ಇವಾಗ ಹೋಗಿ ಟಿಫನ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಬಾಯ್, ಗುಡ್ ಮಾರ್ನಿಂಗ್, ಬಾಯ್. ಫ್ರೆಂಡ್ಸ್, ಇವಾಗ ಮಲ್ಕೊಂಡಿದ್ದೆ. ಸ್ವಲ್ಪ ಟಿಫನ್ ಮಾಡಿಕೊಂಡು ಇಲ್ಲಿ ಟೆಂಪಲ್ ಮುಂದ್ಗಡೆ ಬಂದ್ವಿ. ಹಂಗೆ ಒಂದೆರಡು ವಿಡಿಯೋ ತಗೊಂಡು ಹೋಗೋಣಂತೆ. ಇದು ಟೆಂಪಲ್ಲು, ಇದು ಕಲ್ಯಾಣಿ. ನಮ್ಮ ರೂಮ್ ಆ ಕಡೆ ಇದೆ, ಹಳೆ ಬೈಪಾಸ್ ರೋಡು. 12 ಗಂಟೆಗೆ ಬೆಳಗ್ಗೆ ನಾಷ್ಟ ಆಗ್ತಾಯಿತ್ತು. ಹಿಂಗೈತೆ ಡ್ರೈವರ್ ಪರಿಸ್ಥಿತಿ. ನಮ್ಮಣ್ಣ ಕಿರಣ್ ಅಣ್ಣ, ನಮ್ಮಣ್ಣ ಗೌಡಣ್ಣ, ಕುಮಾರ್ ಗೌಡಣ್ಣ, ನಮ್ಮ ತಮ್ಮ, ನಾನು ಇವಾಗ ನಾಷ್ಟ ಮಾಡ್ತಾಯಿದ್ದೀವಿ. ಬೆಳಗ್ಗೆ ನಿದ್ದೆ ಇಡ್ಲಾರ್ದ. ನಂದು ಆ ಥರ ಬ್ಲಾಗ್ ಎಲ್ಲ ನಿಧಾನ. ಇನ್ನು ಮನೆ ಕಲ್ತಾರೆ ನಾವು. ಒಂದೇ ಗಾಡಿ ಪಾಸ್ ಆಗುತ್ತೆ. ಸಿಂಗಲ್ ರೋಡ್ ಅಂತ ಹೋಗಿ 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 ಹೋಗಿ. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗು. ಟೈಮ್ ಬಂದು 6 ಗಂಟೆ ಆಗಿ ಬಂತು. ನಾವೆಲ್ಲ ಬಂದು 3 ಗಾಡಿನೂ ಇಲ್ಲಿ ಆಲ್ಟ್ ಆಗಿದ್ದೀವಿ. ಪ್ರೆಸೆಂಟ್ ಭಟ್ಕಾಳು ಸ್ನ್ಯಾಕ್ಸ್ ತಿಂತಾಯಿದ್ದೀವಿ ಇವಾಗ. ನಾಳೆ ನಮ್ಮ ಅಣ್ಣಂದು ಯೂಟ್ಯೂಬ್ ಚಾನಲ್ ಐತೆ, ಕಿರಣ್ ಅಂತ ಇವ್ರ ಹೆಸರು. ಯೂಟ್ಯೂಬ್ ಚಾನಲ್ ಹೆಸರು RKMS ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಕೂಡ ಅವ್ರದ್ದು ಮಾಡ್ಕೊಳ್ಳಿ. ನಮ್ಮಣ್ಣ ದೊಡ್ಡ ಗಾಡಿ ಜಾಕಿ, ಇವರು TT ಗಾಡಿ ಜಾಕಿ, ನಾನು ನನ್ನ ಗಾಡಿ. ಇವತ್ತಿನ ಲಾಗ್ ಇಲ್ಲಿಗೆ. ಇವತ್ತು ನೈಟ್ ಇಲ್ಲೇ ಸ್ಟೇ. ನಾಳೆ ಮದುವೆ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಗೀಟ ಮಾಡ್ಕೊಂಡು ಬಿಡೋದು. ಇವಾಗ ಸ್ನ್ಯಾಕ್ಸ್ ತಿಂತಾಯಿದ್ದೀವಿ, ಮಧ್ಯಾಹ್ನ ಊಟ ಆಗಿಲ್ಲ. ಇಲ್ಲಿ ನಮ್ಮ ಪಾರ್ಕಿಂಗಲ್ಲಂದ್ರೂ ಸಕ್ಕತ್ ವ್ಯೂ ಐತೆ. ಪಕ್ಕದಲ್ಲೇ ನದಿ, ಗಾಳಿನೂ ಚೆನ್ನಾಗೈತೆ. ಫುಲ್ಲು ಮಂಜಾಗಿತ್ತು ಇಷ್ಟೋ ತನಕ. ನಾವು ಬಂದರೆಲ್ಲ ಕ್ಲಿಯರ್ ಆಯಿತು. ಮಳೆ ಬರೋ ಕೂಡ ಐತೆ. ಮತ್ತೆ ಸಿಗೋಣ ನಾಳೆ. ಓಕೆನಾ, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.